ಪಾಸ್ ಆಗಲಿಲ್ಲ. ಅದಕ್ಕೆ ಮುನ್ಪಡೆ ಬಿಜೆಪಿ ನಾಯಕರುಗಳು ಸಾಕಷ್ಟು ಟೀಕೆ ಮಾಡ್ತಿದ್ದಾರೆ. ಅವರು ಉದ್ದೇಶಪೂರ್ವಕವಾಗಿ ಅದರಲ್ಲಿ ಏನಿಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಿಂದೂಗಳ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನಗಳಲ್ಲಿ ಜಾಸ್ತಿ ಹಣ ಇದೆ, ಯಾವ ದೇವಸ್ಥಾನಗಳಲ್ಲಿ ಕಡಿಮೆ ಇದೆ, ಹಿಂದೂಗಳ ದೇವಸ್ಥಾನ, ಹಿಂದೂಗಳ ಐ ಆಮ್ ಎಂಪಸೈಸಿಂಗ್ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸೋದು. ಬೇರೆ ಎಲ್ಲಿಗೂ ಬೇರೆ ಧರ್ಮದ ದೇವಾಲಯಗಳಿಗೆ ಉಪಯೋಗಿಸಲ್ಲ. ಅದಕ್ಕೆ ಈ ಬಿಲ್ ತಂದ್ರೆ ಅದನ್ನ ಡಿಫೀಟ್ ಮಾಡ್ತಾರೆ. ಏನ್ ಮಾಡೋಕ್ಕಾಗುತ್ತೆ? ಅವ್ರಿಗೆ ಕೌನ್ಸಿಲ್ನಲ್ಲಿ ಮೆಜಾರಿಟಿ ಇದೆ ಅಂತ ಅಂದ್ಬಿಟ್ಟು ಡಿವಿಷನ್ ಕೇಳಿ ಡಿಫೀಟ್ ಮಾಡಿದ್ದಾರೆ. ಹಿಂದೂಗಳ ಹಣ ಲೂಟಿ ಹೊಡಿಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳಿ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ. ಲೂಟಿ ಹೊಡೆಯೋದು ರಾಷ್ಟ್ರಧ್ವಜ ಮಾದರಿಯಲ್ಲಿ ಹೋರಾಟ ಮಾಡ್ತಿದ್ರು. ಅವರು ಲೂಟಿ ಹೊಡಿತಾ ಇದ್ರಲ್ಲೇ ಅವ್ರನ್ನ ತಿರಸ್ಕಾರ ಮಾಡಿರೋದು ಜನ. ಈ ರಾಜ್ಯದ ಜನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲೂಟಿ ಹೊಡೆಯೋದ್ರಲ್ಲಿ ನಿರತರಾಗಿದ್ದಾರೆ ಅಂತಲೇ ಜನ ಅವರನ್ನ ತಿರಸ್ಕಾರ ಮಾಡಿ ವಿರೋಧ ಪಕ್ಷದಲ್ಲಿ ಕೂಡಿಸಿರೋದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಿಮ್ಮ ಮೇಲೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ ಕಳೆದ ಬಾರಿ ನೀವು ಬಿಜೆಪಿಯ ಮೇಲೆ ಒಂದು ಜಾಹೀರಾತು ಕೊಟ್ಟಿಲ್ಲ 40% ಅಂತ, ಅದರಲ್ಲಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತ ಜನಪ್ರತಿನಿಧಿ ಕೋರ್ಟ್ ಆರ್ಡರ್ ಮಾಡಿದೆ ಸರ್, ಏನು ಹೇಳ್ತೀರಿ? ಮಾಡಲಿ. ಈಗ ನಾವು ಅದಕ್ಕೆ ನಮ್ಮ ಲಾಯರ್ಗಳು ಎಂಗೇಜ್ ಮಾಡ್ತೀವಿ. ಅವ್ರ ಲಾಯರ್ಗಳು ಸರಿಯಾದ ಉತ್ತರ ಕೊಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಿದ್ರೆ, ಪ್ರತಿಭಟನಾ ಜಾಹೀರಾತುಗಳು ಕೊಟ್ಟರೆ ಅದು ಡಿಫಮೇಷನ್ ಆಗ್ತದೆ ಅಂತ ನನ್ನ ಪ್ರಕಾರ ಆಗಲ್ಲ. ಅದು ಡಿಫಮೇಷನ್. ಬಿಜೆಪಿ ನಾಯಕರುಗಳು ಸಾಕಷ್ಟು ಟೀಕೆ ಮಾಡ್ತಿದ್ದಾರೆ. ಅವರು ಉದ್ದೇಶಪೂರ್ವಕವಾಗಿ ಅದರಲ್ಲಿ ಏನಿಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಿಂದೂಗಳ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನಗಳಲ್ಲಿ ಜಾಸ್ತಿ ಹಣ ಇದೆ, ಯಾವ ದೇವಸ್ಥಾನಗಳಲ್ಲಿ ಕಡಿಮೆ ಇದೆ, ಹಿಂದೂಗಳ ದೇವಸ್ಥಾನ, ಹಿಂದೂಗಳ ಐ ಆಮ್ ಎಂಪಸೈಸಿಂಗ್ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸೋದು. ಬೇರೆ ಎಲ್ಲಿಗೂ ಬೇರೆ ಧರ್ಮದ ದೇವಾಲಯಗಳಿಗೆ ಉಪಯೋಗಿಸಲ್ಲ. ಅದಕ್ಕೆ ಈ ಬಿಲ್ ತಂದ್ರೆ ಅದನ್ನ ಡಿಫೀಟ್ ಮಾಡ್ತಾರೆ. ಏನ್ ಮಾಡೋಕ್ಕಾಗುತ್ತೆ? ಅವ್ರಿಗೆ ಕೌನ್ಸಿಲ್ನಲ್ಲಿ ಮೆಜಾರಿಟಿ ಇದೆ ಅಂತ ಅಂದ್ಬಿಟ್ಟು ಡಿವಿಷನ್ ಕೇಳಿ ಡಿಫೀಟ್ ಮಾಡಿದ್ದಾರೆ. ಹಿಂದೂಗಳ ಹಣ ಲೂಟಿ ಹೊಡಿಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳಿ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ. ಲೂಟಿ ಹೊಡೆಯೋದು ರಾಷ್ಟ್ರಧ್ವಜ ಮಾದರಿಯಲ್ಲಿ ಹೋರಾಟ ಮಾಡ್ತಿದ್ರು. ಅವರು ಲೂಟಿ ಹೊಡಿತಾ ಇದ್ರಲ್ಲೇ ಅವ್ರನ್ನ ತಿರಸ್ಕಾರ ಮಾಡಿರೋದು ಜನ. ಈ ರಾಜ್ಯದ ಜನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲೂಟಿ ಹೊಡೆಯೋದ್ರಲ್ಲಿ ನಿರತರಾಗಿದ್ದಾರೆ ಅಂತಲೇ ಜನ ಅವರನ್ನ ತಿರಸ್ಕಾರ ಮಾಡಿ ವಿರೋಧ ಪಕ್ಷದಲ್ಲಿ ಕೂಡಿಸಿರೋದು. ಇದು ನಿಮ್ಮ ಮೇಲೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ ಕಳೆದ ಬಾರಿ ನೀವು ಬಿಜೆಪಿಯ ಮೇಲೆ ಒಂದು ಜಾಹೀರಾತು ಕೊಟ್ಟಿಲ್ಲ 40% ಅಂತ, ಅದರಲ್ಲಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತ ಜನಪ್ರತಿನಿಧಿ ಕೋರ್ಟ್ ಆರ್ಡರ್ ಮಾಡಿದೆ ಸರ್, ಏನು ಹೇಳ್ತೀರಿ? ಮಾಡಲಿ. ಈಗ ನಾವು ಅದಕ್ಕೆ ನಮ್ಮ ಲಾಯರ್ಗಳು ಎಂಗೇಜ್ ಮಾಡ್ತೀವಿ. ಅವ್ರ ಲಾಯರ್ಗಳು ಸರಿಯಾದ ಉತ್ತರ ಕೊಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಿದ್ರೆ, ಪ್ರತಿಭಟನಾ ಜಾಹೀರಾತುಗಳು ಕೊಟ್ಟರೆ ಅದು ಡಿಫಮೇಷನ್ ಆಗ್ತದೆ ಅಂತ ನನ್ನ ಪ್ರಕಾರ ಆಗಲ್ಲ. ಅದು ಡಿಫಮೇಷನ್.